ಈ ಕಾರ್ಟನ್ ಬಾಕ್ಸ್ ನಮ್ಮ ಮನೆಗೆ ಬಂತು ನನ್ನ ಮಗಳ ಸ್ಕೂಲ್ ಬುಕ್ಸ್ ಕೊಂಡ್ಕೊಂಡಾಗ. ಆದರೆ ಈ ಬಾಕ್ಸ್ನ ಎಷ್ಟು ವರ್ಷ ಅಂತ ಅಟ್ಟದ ಮೇಲೆ ಇಟ್ಕೊಳ್ಳೋದು, ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಮಾಡ್ಕೊಳ್ಳೋದು, ಕನ್ವೀನಿಯಂಟ್ ಅಂದರೆ ಮಡ್ಚ್ಬಿಟ್ಟು ರೀಸೈಕ್ಲಿಗೆ ಕೊಡೋದು, ಅಥವಾ ಇದ್ರ ಅಗತ್ಯ ಯಾರಿಗಿದೆಯೋ ಅವ್ರಿಗೆ ಕೊಡೋದು. ಎಷ್ಟು ಗಲೀಜಲ್ವಾ. ಕ್ಲೀನಾಗಿ ತೊಳೆದು ನೀಟಾಗಿ ಇಟ್ಟಿರೋದಿದು. ಆ್ಯಕ್ಚುಲಿ ಆರ್ಗನೈಸ್ಡ್ ಆಗಿದ್ದರೆ ಇಷ್ಟೊಂದೆಲ್ಲ ಕೆಲಸ ಇರಲ್ಲ. ಆದರೆ ಸಮ್ಮರ್ ಹಾಲಿಡೇಸ್ ಬೇರೆ ಇತ್ತಲ್ಲ, ಸೊ ಚಿಕ್ಕದು ದೊಡ್ಡದು ಟ್ರಾನ್ಸ್ಪರೆಂಟ್ ಕವರ್ಗಳು, ಇಲ್ಲಿ ಹೊಳಿತಾ ಇರೋ ಸಿಲ್ವರ್ ಕವರ್ಗಳು ಎಲ್ಲ ಸೆಪ್ರೇಟ್ ಮಾಡಿ ಕೂತ್ಕೊಂಡು. ಇದು ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್, ಅಂದರೆ ಬಹಳಷ್ಟು ಬೇರೆ ಟೈಪ್ ಆಫ್ ಪ್ಲಾಸ್ಟಿಕ್ನ ಒಂದೇ ಕವರ್ ಮಾಡಿಬಿಟ್ಟಿರ್ತಾರೆ. ಕೆಲವೊಂದರಲ್ಲಿ ಅಲ್ಯೂಮಿನಿಯಂ ಕೂಡ ಇರುತ್ತೆ. ಹಾಗಾಗಿ ಇದು ರೀಸೈಕಲ್ ಆಗದೇ ಇರೋ ಕಾರಣ ಲ್ಯಾಂಡ್ ಫಿಲ್ಗೆ ತಲುಪುತ್ತೆ. ಅಕಸ್ಮಾತ್ ನಮ್ಮ BBMP ಅವರು ಈ ಪ್ಲಾಸ್ಟಿಕ್ನ ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸಿದ್ರೆ ಇಷ್ಟು ಚಿಕ್ಕ ಪ್ಲಾಸ್ಟಿಕ್ನ ಪಾಪ ಅವ್ರಿಗೆ ಆರ್ಸೋಕ್ಕೆ ಟೈಮ್ ಅಂತೂ ಖಂಡಿತ ಇರಲ್ಲ. ಇಮ್ಯಾಜಿನ್ ನಾವು ಇದನ್ನು ಡಸ್ಟ್ಬಿನ್ನಿಗೆ ಹಾಕಿದ್ರೆ ಸೆಗ್ರಿಗೇಷನ್ ಯೂನಿಟಿಗೆ ಬರೋ ಅಷ್ಟೊತ್ತಿಗೆ ಇದರದ್ದು ಸ್ಥಿತಿ ಏನಾಗಿರಬಹುದು ಅಂತ. ಸೊ ಬಿಗಿನಿಂಗಲ್ಲಿ ತೋರಿಸಿರೋ ಕಾರ್ಟನ್ ಬಾಕ್ಸು ಇಲ್ಲಿ ಯೂಸ್ ಆಗುತ್ತೆ ನೋಡಿ. ದಿನ ಈ ಥರ ಪ್ಲಾಸ್ಟಿಕ್ ಕವರ್ಗಳು ಅದರ ಒಳಗಡೆನೆ ಕಾಪಾಡ್ಕೊಂಡು ಇಟ್ಕೋಬಹುದು. ಅಥವಾ ಈ ಥರ ಒಂದು ದೊಡ್ಡ ಪ್ಯಾಕೇಜಿಂಗ್ ಮೆಟೀರಿಯಲ್ ಏನಾದರೂ ಬಂದಿದ್ರೆ ಅದರ ಒಳಗಡೆ. ಇದನ್ನೆಲ್ಲ ನಾನು ಎಕೋಕಾರಿ ಅಂತ ಅವ್ರಿಗೆ ಕಳಿಸ್ತಾ ಇದ್ದೀನಿ. ಈ ಕವರ್ಗಳಿಂದ ಅವರು ಬೇರೆ ಬೇರೆ ಥರ ಬ್ಯಾಗ್ಸ್ಗಳು ಮಾಡ್ತಾರೆ. ಬೆಸ್ಟ್ ಪಾರ್ಟ್ ಇಸ್ ಕೈಯಲ್ಲೇ ಚರಕದಲ್ಲಿ ಮಾಡ್ತಾರೆ. ನಂಬರ್ 6 and 7 ಅಂತ ಬರೆದಿರೋ ಪ್ಲಾಸ್ಟಿಕ್ ಕವರ್ನೆಲ್ಲ ಇವ್ರು ಅಕ್ಸೆಪ್ಟ್ ಮಾಡ್ತಾರೆ. ಅದರ ಜೊತೆಗೆ ಹಳೆ ಕ್ಯಾಸೆಟ್ ಟೇಪ್ಗಳು, ದೊಡ್ಡ ದೊಡ್ಡ ಬ್ಯಾನರ್ಸ್ಗಳು ಇವೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಇನ್ನು ಬಾಕಿ ಮೈಕ್ರೋ ಪ್ಲಾಸ್ಟಿಕ್, ಈ ಥರ ನನ್ನ ಮಗ ಮುಟ್ತಾರೋ ಹಾರ್ಡ್ ಪ್ಲಾಸ್ಟಿಕ್, ಇವೆಲ್ಲ ಇನ್ನೊಂದು ಆರ್ಗನೈಸೇಷನ್ ಇದರಿಂದ ಫ್ಯೂಯಲ್ ಮಾಡುತ್ತೆ, ಅದಕ್ಕೆ ಡೊನೇಟ್ ಮಾಡ್ತಾರೆ ಎಕೋಕಾರಿ ಅವರು. ಎಕೋಕಾರಿ ಅಂದರೆ ಇನ್ನೊಂದು ಸಿಟಿನಲ್ಲಿದೆ, ನಾನು ಅಲ್ಲಿ ಕೊರಿಯರ್ ಮಾಡಬೇಕಾಗತ್ತೆ. ಅದು ಪ್ರಾಬ್ಲಮ್ ಅಲ್ಲ, ಆದರೆ ಕಾರ್ಬನ್ ಫುಟ್ ಪ್ರಿಂಟ್ಗೆ ನಾನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀನಿ. ಆದರೆ ಸದ್ಯಕ್ಕೆ ನಾನು ಅವ್ರಿಗೆ ಕಳಿಸೋದೇ ಈಗ ನನಗೆ ಬೆಸ್ಟ್ ಸೊಲ್ಯೂಷನ್. ನಿಮ್ಮ ಹತ್ರ ನಮ್ಮೂರಲ್ಲೇ ಯಾವುದಾದ್ರೂ ಬೇರೆ ಸೊಲ್ಯೂಷನ್ ಇದ್ದರೆ ಹೇಳಿ.